1995 ನಂತರ ಪ್ರಾರಂಭ ಆದಂತಹ ಅನುದಾನ ರಹಿತ ಶಾಲಾ ಕಾಲೇಜುಗಳಿಗೆ ಎಲ್ಲ ಭಾಗ್ಯಗಳ ಜೊತೆ ವೇತನ ಭಾಗ್ಯ ನೀಡುವಂತೆ ಆಗ್ರಹಿಸಿ ಸ್ವಾಮೀಜಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಮತ್ತು ನೌಕರರ ಒಕ್ಕೂಟದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದೆ. ಇನ್ನು ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಎಲ್ಲಾ ಭಾಗಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆದು ಸರ್ಕಾರ ಶಿಕ್ಷಣ ನೀಡಲು ಸಾಧ್ಯವಾಗದ ಕಾರಣ ಖಾಸಗಿ ಸಂಸ್ಥೆ ಮತ್ತು ಮಠ ಮಂದಿರಗಳು ಶಾಲಾ ಕಾಲೇಜುಗಳನ್ನು ತೆರೆದು ಶಿಕ್ಷಣ ನೀಡುತ್ತಾ ಸರ್ಕಾರದ ಜವಾಬ್ದಾರಿಯನ್ನ ಕಡಿಮೆ ಮಾಡುತ್ತಾ ಬಂದಿದ್ದು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಶಿಕ್ಷಣ ನೀಡುವ ಎಲ್ಲಾ ವಿದ್ಯಾಸಂಸ್ಥೆಗಳಿಗೆ ಅನುದಾನ ನೀಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಆಗಿದ್ದು ಈ ವಿಚಾರದಲ್ಲಿ ಕಳೆದ 30 ವರ್ಷದಿಂದ ಸರ್ಕಾರ ಮಲತಾಯಿ ಧೋರಣೆ ತೋರಿಸುತ್ತಿದೆ. ನಮ್ಮ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಮುಚ್ಚುವಂತ ಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ನಮ್ಮ ಬರಲೇಬೇಕು 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 ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ बोलो भारत माता की अन्याय अन्याय अಯ್ಯಯ್ಯೋ ಅಯ್ಯಯ್ಯೋ ಬರಲೇಬೇಕು 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು बोलो भारत माता की बोलो भारत माता ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ 1995 ಆರಂಭವಾದಂತಹ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಮುಚ್ಚುವಂತ ಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಅವ್ರು ಎಲ್ಲೇ ಇರಲಿ ಶಿಕ್ಷಕ ಎಲ್ಲಾ ಜಿಲ್ಲೆಯಿಂದ ಬಂದಿದ್ದಾರೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದ ಎಲ್ಲಾ ಜಿಲ್ಲೆಯ ಶಿಕ್ಷಕರು ಬಂದಿದ್ದಾರೆ, ಇನ್ನು ಬರ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನು ಕೈಗೊಳ್ತಿದ್ದೀವಿ. ಸಚಿವರು ಬಂದು ಈ ಸಮಸ್ಯೆಯನ್ನು ಪರಿಹಾರ ಮಾಡಿ ನಮಗೊಂದೇನೋ ಬಜೆಟಿಂಗ್ ಮಾಡ್ತೀವಿ ಅನ್ನೋ ಒಂದು ಆದೇಶವನ್ನು ಕೊಟ್ಟು ಇಲ್ಲಿಂದ ಹೋದ್ರೆ ಒಳ್ಳೇದು. ನಾವು ಸಹ ಯಾವುದೇ ಸ್ಥಿತಿಗೆ ಕೆಟ್ಟ ಸ್ಥಿತಿಗೆ ಹೋಗದೆ ಅವ್ರು ಬರೋವರೆಗೂ ಸಹ ಕಾಯ್ತಾ ಇರ್ತೀವಿ. ಬಿಸಿಲಲ್ಲಿ ಕಾಯ್ತಾ ಇದ್ದಾರೆ. ಬಹಳ ನಿವೃತ್ತದಂತ ಶಿಕ್ಷಕರು ಸಹ ಇಲ್ಲಿದ್ದಾರೆ. ಅವರನ್ನ ನೋಡಿ ನಮ್ಮ ತವರು ಜಿಲ್ಲೆಯಲ್ಲಿ ನನಗೆ ನಾಚಿಕೆ ಆಗ್ತಿದೆ. ನಾನು ಶಿವಮೊಗ್ಗ ಜಿಲ್ಲೆಯವನೇ. ನಾನು ಕರೆಸಿ ಬಿಸಿಲಲ್ಲಿ ಕೂರಿಸ್ತಿದ್ದೀನಲ್ಲ, ಅದಕ್ಕೆ ನಮ್ಮ DC ಆಫೀಸರ್ ಸಹ ಪರ್ಮಿಷನ್ ಕೊಟ್ಟಿಲ್ಲ. ನೀವಿಲ್ಲೇ ಸಾಯ್ಬಿಡ್ರಿ ಅಂತಾರೆ ಅವರು. ನೀವಿಲ್ಲೇ ಸತ್ಬಿಡ್ರಿ ಅಂತ DC ಸಹ ಹೇಳ್ಬಿಟ್ಟಿದ್ದಾರೆ. ಆ ಶಾಲೆನ ಹಾಕೋದಕ್ಕೂ ಸಹ ಆರಕ್ಷಕ ಮಂಡಳಿಯನ್ನು ಪರ್ಮಿಷನ್ ಕೊಡಲಿಲ್ಲ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಪರ್ಮಿಷನ್ ಕೊಡಲಿಲ್ಲ. ದಯವಿಟ್ಟು ಯಾರು ಕುಗ್ಗಿದಿರಿ, ನಾವು ಏನಾದ್ರು ಒಂದು ಕೆಲಸವನ್ನ ಮಾಡ್ಕೊಂಡೆ